ಓಂ ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿತ ಕಥಿತಶ್ರುತಃ ಯೋ ದದಾತ್ಯ ವರದತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಓಂ ಮಧ್ವಾಚಾರ್ಯರ ಪುಟ್ಟದಾದ ಒಂದು ಕೃತಿ ಕೃಷ್ಣಾಮೃತ ಮಹಾರಣವ. ಅದರಲ್ಲಿ ಭಗವಂತನ ಸಮಾರಾಧನೆಯ ಬಗ್ಗೆ ಅನೇಕ ಆಯಾಮಗಳ ಧಾರ್ಮಿಕ ಚಿಂತನೆಗಳ ಸಂಗ್ರಹ ಇದೆ. ಅದು ಮಧ್ವಾಚಾರ್ಯರು ಮಾಡಿರುವ ಕಟ್ಟಳೆಗಳು ಎನ್ನುವ ಆಕ್ಷೇಪದಲ್ಲಿ ಇದೆ ಮಾತ್ರ. ಅದಕ್ಕೆ ನಿಜವಾದ ಉತ್ತರದ ವೇದವ್ಯಾಸರ ಗೆರೆಗಳು ಎನ್ನುವುದರಿಂದ ಸಮಾಧಾನಗೊಳ್ಳುತ್ತದೆ. ಇದು ಮಧ್ವಾಚಾರ್ಯರು ಮಾಡಿದ್ದೇನಲ್ಲ. ದೇವರ ಪೂಜೆ ಮಾಡಬೇಕು ಎನ್ನುವುದು ಅದು ಶಾಸ್ತ್ರವಿಧಿ, ವೇದವಿಧಿ. ಅರ್ಚತ ಪ್ರಾರ್ಚತ ಅಂತ ಹೇಳಿಯೇ ವೇದವೇ ನಮಗೆ ಹೇಳಿದ ಹೊರತು ಇದು ಮಧ್ವಾಚಾರ್ಯರು ಹೇಳಿದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಂತೆ ಆ ಪೂಜೆಗೆ ಸಂಬಂಧಪಟ್ಟಂತೆ ಬರತಕ್ಕಂತಹ ಮುದ್ರಾಧಾರಣೆ ಆಗಲಿ, ಉಪವಾಸವಾಗಲಿ, ಇವೆಲ್ಲವೂ ಸಹ ವೇದದಿಂದಲೇ ಹೇಳಲ್ಪಟ್ಟಂತಹ ಪದ್ಧತಿಗಳು. ಅದಕ್ಕೆ ಪುರಾಣಗಳಲ್ಲಿ ಎಷ್ಟು ಸ್ಪಷ್ಟತೆ ಇದೆ ಎನ್ನುವ ಕೆಲವು ಗೆರೆಗಳನ್ನು, ವೇದವ್ಯಾಸರ ಅಭಿಪ್ರಾಯವನ್ನು ಮಧ್ವಾಚಾರ್ಯರು ಸಂಗ್ರಹ ಮಾಡಿದಷ್ಟೇ ಹೊರತು ಇಲ್ಲದಿದ್ದನ್ನು ಆಕ್ಷೇಪ ಮಾಡಿದ್ದಾರೆ. ಇದು ಮಧ್ವಾಚಾರ್ಯರು ಮಾಡಿರತಕ್ಕ ಕಟ್ಟಳೆಗಳು ಅಂತ. ಅದು ಕಟ್ಟಳೆಗಳು ಅವ್ರು ಮಾಡಿದ್ದಲ್ಲ, ಅದಿದ್ದದ್ದೇ. ಬೇರೆ ನೀವು ಪದ್ಧತಿಗಳಲ್ಲಿ, ಬೇರೆ ದರ್ಶನಗಳಲ್ಲಿ, ಬೇರೆ ಮತಗಳಲ್ಲಿ ನೀವು ಹೇಳಬಹುದು ಅದು ಅವ್ರು ಮಾಡಿದ್ದು, ಇವರು ಮಾಡಿದ್ದು, ಹಾಗಿರಿ ಹೀಗಿರಿ ಅಂತ. ಬಟ್ಟೆ ಮುಚ್ಚಿಕೊಳ್ಳುವುದು ಅಂತ ಆಗಲಿ ಅಥವಾ ಬಿಚ್ಚಿಕೊಳ್ಳುವುದು ಅಂತ ಆಗಲಿ, ಅದು ಅವರೇ ಮಾಡಿರತಕ್ಕಂಥ ಕೆಲವು ಮಾತುಗಳು. ಮಧ್ವಾಚಾರ್ಯರಲ್ಲಿ ಹೇಗೆ ಇದೆಯೋ ಅದನ್ನು ವೇದವ್ಯಾಸರು ಕೊಟ್ಟದ್ದನ್ನು ವೇದವ್ಯಾಸರು ಏನು ಮಾಡಿದ್ದಾರೆ ಅಂದರೆ ವೇದದಲ್ಲಿರತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ ಅಂತ ವೇದವ್ಯಾಸರು ಹೇಳಿಕೊಂಡಿದ್ದಾರೆ. ಭಾರತವ್ಯಪದೇಶೇನ ಅಮನಾಯಾರ್ಥ ಪ್ರದರ್ಶಿತ ಅಂತ ಇದು ವೇದವ್ಯಾಸರು ಹೇಳಿತ್ತು. ನಾನು ಮಹಾಭಾರತ ಎನ್ನುವ ಕೃತಿ ಕೊಟ್ಟೆ. ಮಹಾಭಾರತ ಕೃತಿಯಲ್ಲಿ ನಾನು ಏನನ್ನು ಇಟ್ಟೆ ಕೇಳಿದರೆ, ನಾನು ವೇದಗಳ ಸಂದೇಶಗಳನ್ನು ಅದರಲ್ಲಿ ಇಟ್ಟಿದ್ದೆ. ಹೆಸರು ಬೇರೆ, ವಿಷಯ ಒಂದೇ. ಮಹಾಭಾರತ ಅಂತ ಹೆಡ್ಡಿಂಗ್, ವಿಷಯ ಅಂತ ಕೇಳಿದರೆ ವೇದವೇ. ಅದು ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ ಶ್ರುತಿಯ ಇತಿಹಾಸ ಪುರಾಣಗಳಿಗೆ ಪಂಚಮ ವೇದತ್ವವನ್ನು, 5ನೇ ವೇದ ಅಂತ, ಋಗ್ಯಜು ಸಾಮ ಅಥರ್ವದಂತೆಯೇ 5ನೇ ವೇದವನ್ನು ವೇದವ್ಯಾಸರು ನಮಗೆ ರಚನೆ ಮಾಡಿ ಕೊಟ್ಟರು. ಆದ್ದರಿಂದ ವೇದದಲ್ಲಿ ಇರದ ಸಬ್ಜೆಕ್ಟನ್ನು ಹೇಳಿದ್ದಲ್ಲ, ವೇದದಲ್ಲಿ ಇರುವ ಸಬ್ಜೆಕ್ಟನ್ನೇ ಕಥಾ ಮಾಧ್ಯಮದಲ್ಲಿ, ಆನಂತರ ಸಂದೇಶಗಳ ನೆಲೆಯಲ್ಲಿ, ಬೇರೆ ಬೇರೆ ಜನರ ಮಾತುಗಳ ಸಂಪರ್ಕದಲ್ಲಿ ಭೀಷ್ಮರು ಹೇಳಿದರು, ನಾರದರು ಹೇಳಿದರು, ಹಾಗೆಲ್ಲ ಹೇಳಿಕೊಂಡು ಋಷಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿಕೆಯ ಆಧಾರದಲ್ಲಿ ಅದನ್ನು ಅವರು ಹೆಣೆದಿದ್ದಾರೆ. ಹೀಗಾಗಿ ಮಧ್ವಾಚಾರ್ಯರೇ ನಮಗೆ ಮಾಡಿರತಕ್ಕಂಥ ಕಟ್ಟಳೆಗಳು ಎನ್ನತಕ್ಕ ಆಕ್ಷೇಪಕ್ಕೆ ಏನು ಹುರುಳೇ ಇಲ್ಲ ವಾಸ್ತವವಾಗಿ. ಹೀಗೆ ಮಧ್ವಾಚಾರ್ಯರು ಕೊಟ್ಟ ದೇವರ ಪೂಜಾ ಪದ್ಧತಿಯ ಒಂದು ವಿಷಯದಲ್ಲಿ, ಅರ್ಚನೆಯ ವಿಷಯದಲ್ಲಿ ಹೇಳುವಾಗ ಬಿಲ್ಲುವತ್ರೆಯಿಂದ ಅಂತ ಒಂದು ಪೂಜೆಯನ್ನು ಗಮನಿಸಿದ್ರು. ಬಹಳ ಚಂದವಾಗಿ ಮನುಷ್ಯ ಬಹಳ ಕಷ್ಟಪಟ್ಟು ಪೂರ್ಣ ಪ್ರಮಾಣದಲ್ಲಿ ಬಿಲ್ಲುಪತ್ರೆಯಿಂದ ಭಗವಂತನನ್ನು ಮೆಚ್ಚಿಸಿದರೆ ಆತನಿಗೆ ಮೋಕ್ಷ ಎನ್ನುವುದು ಖಾತ್ರಿ ಅಂತ. ಅವನು ಮುಕ್ತಿಗೆ ಭಾಗನಾಗ್ತಾನೆ, ಭಾಗಿಯಾಗ್ತಾನೆ. ಭಾಗಿ ಅಂದರೆ ಅದಕ್ಕೆ ಸೇರುವವನಾಗ್ತಾನೆ ಅಂತ. ಅವನಿಗೆ ಆ ಭಾಗ ಸಿಗ್ತದೆ. ಭಾಗವು ಯಾರಲ್ಲಿ ಸೇರಲ್ಪಡ್ತದೋ ಅವನು ಭಾಗಿ ಅಂತ. ತಂದೆಯ ಆಸ್ತಿಯಲ್ಲಿ ಅವನಿಗೆ ಒಂದು ಭಾಗ ಉಂಟು ಅಂದರೆ ಅವನು ಪಿತ್ರಾರ್ಜಿತವಾದ ಆಸ್ತಿ ಭಾಗಿಯೇ ಆಗ್ತಾನೆ. ದುಡ್ಡಿಗೆ ಭಾಗಿಯೇ ಆಗ್ತಾನೆ. ಹಾಗೆ ಮುಕ್ತಿಗೆ ಭಾಗಿಯೇ ಆಗ್ತಾನವ. ಮುಕ್ತಿ ಅಂದರೆ ಏನು? ಬಹಳ ವಿಶಿಷ್ಟವಾದಂತಹ ಒಂದು ಶಬ್ದ. ಮೋಕ್ಷ ಅಂದರೆ ಏನು? ನಾವು ಬಿಡುಗಡೆ ಅಂತ ಹೇಳಿದೆವು. ಕರ್ಮದಿಂದ ಅಂದೆನ್ನುವುದು ನಿನ್ನೆ ಸಾಧ್ಯವೇ ಇಲ್ಲ, ಯಾಕೆ? ಆದ್ದರಿಂದ ಬೇಕಾಗ್ತದೆ ದೇವರ ಜ್ಞಾನದಿಂದ ಅಂತ ಅದನ್ನು ನೋಡಿಕೊಂಡೆವು. ವಾಸ್ತವವಾಗಿ ಮುಕ್ತಿ ಶಬ್ದಕ್ಕೆ ವೇದವ್ಯಾಸರು ಕೊಟ್ಟಿರತಕ್ಕಂಥ ವ್ಯಾಖ್ಯೆ ಬಹಳ ಚೆನ್ನಾಗಿದೆ. ಮುಕ್ತಿರ್ಹಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಅಂತ. ಇಷ್ಟು ಸಾಕು, ಒಂದು ಗೆರೆ ಸಾಕಾಗ್ತದೆ. ಮುಕ್ತಿಯ ಲಕ್ಷಣ ಇಲ್ಲಿ ಮುಕ್ತಿ ಶಬ್ದ ಬಂದದ್ದು, ನಾನು ಆ ಶಬ್ದವನ್ನು ಎತ್ತಿಕೊಂಡೆ. ಮುಕ್ತಿ ಅಂದರೆ ಏನು? ಮುಕ್ತಿ ಹಿತ್ವ ಅನ್ಯಥಾ ರೂಪ. ಅನ್ಯಥಾ ರೂಪ ಅಂದರೆ ಬೇರೆ ರೀತಿಯಾಗಿರತಕ್ಕ ರೂಪ ಅಂತ ಅರ್ಥ. ರೂಪ ಅಂದರೆ ವ್ಯವಸ್ಥೆ ಇಟ್ಟುಕೊಳ್ಳಿ. ಅನ್ಯಥಾ ಅಂದರೆ ಬೇರೆ ರೀತಿಯಾದದ್ದು ಅಂತ. ಬೇರೆ ರೀತಿಯಾದ ರೂಪವನ್ನು ಹಿತ್ವ ತೊರೆದು ಸ್ವರೂಪೇಣ ಸ್ವಂತವಾದ ರೂಪದಲ್ಲಿ ವ್ಯವಸ್ಥಿತಿ ಇರುವುದು ಅಂದರೆ ವಿಶಿಷ್ಟವಾಗಿ ಯಾವ ಕಾಲದಲ್ಲಿಯೂ ಮತ್ತು ವಿಕಾರ ಇಲ್ಲದೆ ಇರುವುದು. ಬೇರೆ ಆಕಾರವನ್ನು ಪಡೆದಿಗೆ ಚಿನ್ನ ಅಂತ ಇಟ್ಕೊಳ್ಳಿ. ಚಿನ್ನ ಎನ್ನುವುದು ಸುವರ್ಣ ಎನ್ನುವುದು, ಅದಕ್ಕೆ ನಾವು ಯಾವುದೋ ರೀತಿಯಾದಂಥ ಆಕಾರ ಕೊಟ್ಟು ಮಂಟಪ ಮಾಡಿ ಇಟ್ಟಿದ್ದೇವೆ ನಾವು.
ಸುವರ್ಣದ ಮಂಟಪ ಇದೆ. ಸುವರ್ಣ ಮಂಟಪ ಎನ್ನುವುದು ಸುವರ್ಣದಲ್ಲಿ ಬಂದಿರತಕ್ಕಂಥ ಒಂದು ಆಕಾರ ವಿಶೇಷ ಮಂಟಪ ಎನ್ನುವುದು. ಮಂಟಪ ಸುವರ್ಣದಲ್ಲಿ ಇಲ್ಲ, ಚಿನ್ನದಲ್ಲಿ ಮಂಟಪ ಎನ್ನುವ ಆಕಾರ ಉಂಟಾ? ಇಲ್ಲ, ನಾವೇ ಕೊಟ್ಟದ್ದು. ಅದನ್ನು ನಾವು ಕರಗಿಸಿದರೆ ಮತ್ತೆ ಪುನಃ ಹೆಂಟೆಯಾಗಿ ಒಂದಿಷ್ಟು ಮುದ್ದೆಯಾಗಿ ಸಿಗ್ತದೆ. ನಾವು ಅದಕ್ಕೆ ಕಡಗದ ಕಂಕಣದ ಆಕಾರವನ್ನು ಕೊಟ್ಟರೆ ಸುವರ್ಣದಲ್ಲಿ ಕಂಕಣ ಆಕಾರ ಬರ್ತದೆ. ಅದು ಸ್ವರೂಪ ಅಲ್ಲ ಅದರದ್ದು. ಅದನ್ನ ಸ್ವರೂಪದಲ್ಲಿ ನಾವು ಅದನ್ನು ಇಟ್ಟುಕೊಳ್ಳಬೇಕು, ಇರಿಸಿಕೊಳ್ಳಬೇಕು. ಇದನ್ನು ಮೋಕ್ಷ ಅಂತ ಕರೀತಾರೆ. ಅನ್ಯಥಾ ರೂಪವನ್ನು ಬಿಟ್ಟು ಸ್ವರೂಪದಲ್ಲಿ ಇರುವುದನ್ನು ಮೋಕ್ಷ ಅಂತ ಹೇಳ್ತಾರೆ ಅಂತ. ಜೀವನಿಗೆ ಅವನದ್ದೇ ಆಗಿರತಕ್ಕ ಅಣುವಾದ ಸ್ವರೂಪ ಇದೆ. ಅಣುವಾದ ಸ್ವರೂಪ ಇದೆ. ಅವನು ಚಿದ್ರೂಪದಲ್ಲಿದ್ದಾನೆ. ಅವನಿಗೆ ಜಡದ ಸಂಪರ್ಕ ಆಗ್ತದೆ. ಜಡ ದೇಹದ ಸಂಪರ್ಕ ಆಗಲಿಕ್ಕೆ ಹೋಗಿ ಅವನು ಪ್ರತ್ಯೇಕನಾಗಿ ಕಾಣುತ್ತಾನೆ. ಜಡರೂಪ, ಜಡ ಪ್ರಪಂಚ, ಜಡದೇಹ ಅದು ಎಷ್ಟೂ ಬರಬಹುದು. ಮರಮಟ್ಟುಗಳದ್ದಾಗಲಿ, ಪ್ರಾಣಿ ಪ್ರಪಂಚದ್ದಾಗಲಿ, ಕ್ರಿಮಿಕೀಟಗಳದ್ದಾಗಲಿ, ಇದನ್ನೆಲ್ಲವ ತೊರೆದು ಸ್ವಂತವಾದ ಕೇವಲ ಚಿದ್ ಸ್ವರೂಪದಲ್ಲಿ ಅವನು ಇರಬೇಕು. ಮುಕ್ತಿ ಹಿತ್ವ ಅನ್ಯಥಾ ರೂಪಂ. ಈಗ ಭಗವಂತನ ರಿಫ್ಲೆಕ್ಷನ್ ಅವ, ಪ್ರತಿಬಿಂಬ ಇದ್ದಾನೆ. ರೂಪಂ ರೂಪಂ ಪ್ರತಿರೂಪೋ ಬಹುವ ಅಂತ ಇದು ಕೃಷ್ಣನೇ ಹೇಳಿಕೊಂಡ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಜೀವ ಅಂತ ಯಾರಿದ್ದಾನೆ ಅವನೆಲ್ಲರೂ ನನ್ನ ಅಂಶನು. ಕೃಷ್ಣ ಹೇಳ್ತಾನೆ. ಅಂಶ ಅಂದರೆ ಪ್ರತ್ಯೇಕವಾದ ಒಂದು ಘಟಕ ಅಂತ ಅರ್ಥ ಆಗ್ತದೆ. ಇಲ್ಲಾದರೆ ನಾನೇ ಅಂತ ಹೇಳ್ತಿದ್ದೇವ. ಇಡೀ ಸಮಗ್ರವಾದ ಗೀತೆಯಲ್ಲಿ ಕೃಷ್ಣನೆಲ್ಲಿಯೂ ಸಹ ನಾನೇ ನೀನು ಅಂತ ಅರ್ಜುನನಿಗೆ ಹೇಳಲಿಲ್ಲ. ಪಾಂಡವಾನಾಂ ಧನಂಜಯ ಅಂತ ಹೇಳ್ತಾನೆ. ನಿನ್ನಲ್ಲಿ ವಿಶೇಷವಾದ ನನಗೆ ಅವನು ಹೇಳಿದ್ದೇ ಆಗಿ ಶುರುವಿಂದ ಶುರು ಮಾಡ್ತಾನೆ. ನನ್ನ ವಿಭೂತಿ ರೂಪವನ್ನು ನೀನು ಕೇಳು, ಸುಮಾರಿದೆ, ಕೆಲವು ಹೇಳುತ್ತೆ ನಿನಗೆ, ಇಷ್ಟು ಸಾಕಾಗ್ತದೆ. ಅದರಲ್ಲಿ ನಿನ್ನಲ್ಲಿ ನಾನು ವಿಶೇಷವಾದ ಸನ್ನಿಧಾನವನ್ನು ಪಡೆದಿದ್ದೇನೆ. ಸ್ಥಾವರಾಣಾಂ ಹಿಮಾಲಯ ಅಂದ. ಇಲ್ಲಾದರೆ ಎಲ್ಲ ಬೆಟ್ಟಗಳನ್ನು ಹೇಳ್ಬೋದಿತ್ತಲ್ಲ. ಬೆಟ್ಟಗಳಲ್ಲಿ ನಾನು ಹಿಮಾಲಯದಲ್ಲಿ ಇದ್ದೇನೆ, ವಿಶೇಷ ಸನ್ನಿಧಾನ. ಹಾಗಾದರೆ ಎಲ್ಲ ಬೆಟ್ಟಗಳು ಬೇಕಲ್ಲ ಬಹುವಚನದಲ್ಲಿ. ಅಲ್ಲಿ ಎಲ್ಲ ಭಗವಂತನ ಸನ್ನಿಧಾನ ಬಹಳಷ್ಟು ಇಲ್ಲ ಅಂತ ಆಯ್ತಲ್ಲ. ಹೀಗೆ ಪ್ರತಿಯೊಂದು ಜೀವಗಳನ್ನು ಗುರುತಿಸಿ ಆ ಜೀವರಲ್ಲಿ ವಿಶೇಷನಾದ ಜೀವನನ್ನು ಹೇಳೋ ಮೂಲಕ ಭಗವಂತನೇ ಜೀವ ಅಲ್ಲ ಎನ್ನುವ ಅರ್ಥವನ್ನು ದೇವರೇ ಕೊಟ್ಟ. ಇಲ್ಲ ನಾನೇ ನೀನು ಅಂತ ಹೇಳಿಬಿಡುವುದಿತ್ತವನು, ಎಲ್ಲ ಹೇಳುವುದಿಲ್ಲ. ನಾನೇ ನೀನು ಮಾತ್ರ ಹೇಳುವುದಲ್ಲ. ನಾನೇ ಭೀಮನು, ನಾನೇ ಧರ್ಮರಾಜನು, ನಾನೇ ಭೀಷ್ಮನು, ನಾನೇ ಕರ್ಣನು, ನಾನೇ ಧೃತರಾಷ್ಟ್ರನು, ನಾನೇ ದುರ್ಯೋಧನನು ಎಲ್ಲ ಹೇಳಬೇಕವ. ದೇವರೇ ಎಲ್ಲ ಆಗಿದ್ದರೆ ಎಲ್ಲವೂ ಆಗಿರುವಾಗ ಅರ್ಜುನನಿಗೆ ಎಂಥದ್ದು ಮಾರೆಯ ಗಲಾಟೆ ಯಾಕೆ? ಎಲ್ಲ ನಾನೇ ಇದ್ದೇನೆಲ್ಲ ಹೇಳಿ ಮುಗಿಸ್ಬೋದಿತ್ತು, ಆಗಲಿಲ್ಲ. ಆದ್ದರಿಂದ ಭಗವಂತನ ಪ್ರತಿಬಿಂಬನಾದ ಜೀವನು ಕೇವಲ ಶುದ್ಧ ಪ್ರತಿಬಿಂಬನಾಗಿ ತನ್ನ ಕೇವಲ ಸ್ವರೂಪಭೂತವಾದ ದೇಹದಲ್ಲಿ ಇರುವಂತೆ ಮಾಡಿಕೊಳ್ಳಲಿಕ್ಕೆ, ಈ ಜಡವಾದ ಭೌತವಾದ ವಿಕಾರವಾದ ದೇಹವನ್ನು ಮತ್ತೆ ಪಡೆಯದಂತೆ ಆಗಲಿಕ್ಕೆ. ಮತ್ತೆ ಪಡೆಯುವುದು ಯಾಕೆ ಕೇಳಿದರೆ ಅವನಿಗೆ ಅವನಲ್ಲಿ ಇನ್ನೂ ಸಹ ಲಿಂಗದೇಹ ಭಂಗಾಗಲಿಲ್ಲ. ಈಗ ಅವನಲ್ಲಿ ಕೆತ್ತಲಿಕ್ಕೆ ಮೆತ್ತಲಿಕ್ಕೆ ಆಗ್ತಾ ಉಂಟು. ಯಾವಾಗ ಅವನು ತನ್ನ ಸೆಲ್ ತೆಗೆದು ಬಿಡ್ತಾನೆ, ಲಿಂಗದೇಹವನ್ನು ಭಂಗ ಮಾಡಿಕೊಳ್ತಾನೆ, ಮತ್ತು ಯಾವುದವನಿಗೆ ಅಂಟಿಕೊಳ್ಳುವುದಿಲ್ಲ, ವೇಷ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿಕಾರ ಮಾಡಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿ ಮೂಲದ ವ್ಯವಸ್ಥೆಗೆ, ಸ್ವರೂಪದ ವ್ಯವಸ್ಥೆಗೆ ಬಂದರೆ ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಇಷ್ಟು ಸಾಕು, ಸುಲಭವಾದ ವಿಷಯ. ಮತ್ತು ಸತತ ಊರ್ಧ್ವಗಮನ ಅಂತ ಕೆಲವರು ಹೇಳುವುದುಂಟು. ದಿನ ನಿತ್ಯ ಹೋಗ್ತಾ ಇರೋದಂತೆ. ಎಲ್ಲಿಗೆ ಅಂತ ಇಲ್ಲ, ಅದಕ್ಕೊಂದು ಕೊನೆ ಇಲ್ಲ ಅಂತಾದರೂ ಹೋಗುವುದು ಎಲ್ಲಿಗೆ? ಈಗ ಹೋದವರೆಲ್ಲ ಎಂತ ಮಾಡ್ತಾರೆ? ಮುಟ್ಟುವುದಿಲ್ಲ, ಡೆಸ್ಟಿನೇಷನ್ ಇಲ್ಲ, ಹಾಡ್ತಾ ಇರುವುದು ಸುಮ್ಮನೆ. ಅದು ಅವನಿಗೆ ಎಚ್ಚರ ಇಲ್ಲ ಅಂತಂದರೆ ಪ್ರಯೋಜನವಿಲ್ಲ. ಹೀಗಾಗಿ ಇಂಥದ್ದೆಲ್ಲ ಪ್ರತ್ಯೇಕವಾದ ಮೋಕ್ಷದ ಕಲ್ಪನೆಗಳನ್ನು ಶಾಸ್ತ್ರಕಾರರು ಹೇಳದೇ ಇರುವುದನ್ನು ನಾವು ಊಹಿಸಿಕೊಳ್ಳಲಿಕ್ಕೆ, ಅದು ಹೇಳಲಿಕ್ಕೆ ಸರಿ ಇಲ್ಲ. ಆದ್ದರಿಂದ ಇಲ್ಲಿ ಭಾಗವತ ಹೇಳಿದ ಮಾತು, ವೇದವ್ಯಾಸರು ಹೇಳಿದ್ದು ಮುಕ್ತಿ ಅಂದರೆ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಈಗ ಮುಕ್ತಿಗೆ ಭಾಗಿಯಾಗ್ತಾನೆ ಅವನು ಅಂದರೆ ತನ್ನ ಸ್ವರೂಪದ ಸ್ಥಿತಿಯಲ್ಲಿ ಇರಲಿಕ್ಕೆ ಯೋಗ್ಯನಾಗ್ತಾನೆ. ಅದಕ್ಕೆ ಬೇಕಾಗಿರತಕ್ಕಂಥ ಏನೆಲ್ಲ ಅಡ್ಡಿಗಳಿದೆ, ಆತಂಕಗಳಿದೆ, ತಪ್ಪುಗಳಿವೆ, ಪಾಪಗಳಿವೆ, ಕಲ್ಮಶಗಳಿವೆ, ಅದರಿಂದ ಅವನು ನಿವೃತ್ತಿಯನ್ನು ಪಡಿತಾನೆ. ನಿರಾತಂಕಿ. ಈಗ ಅವನಿಗೆ ಯಾವುದೇ ಅಡಚಣೆಗಳು ಇಲ್ಲ. ಸ್ವರೂಪಭೂತವಾದ ದೇಹದಲ್ಲಿ ಇರಲಿಕ್ಕೆ ಬೇಕಾಗಿರತಕ್ಕಂಥ ಏನೊಂದು ಪ್ರಾರಬ್ಧ ಕರ್ಮಗಳಿದ್ದವು, ಲಿಂಗದೇಹ ಭಂಗ ಆಗದೆ ಇರಲಿಕ್ಕೆ ಬೇಕಾಗಿರತಕ್ಕಂಥ ಯಾವುದೋ ಒಂದು ಜ್ಞಾನದ ಲೋಪಗಳಿದ್ದವು, ಅದನ್ನೆಲ್ಲ ಈಗ ಅವನು ಬಿಟ್ಟುಕೊಡುತ್ತಾನೆ. ಹೀಗೆ ಮುಕ್ತಿಭಾಗಿ ನಿರಾತಂಕಿ ವಿಷ್ಣು ಲೋಕೆ ಚಿರಂ ವಸೇತ್. ಇನ್ನೊಂದು ಅಂಶ ಹೇಳಿದ್ದು ನಾವು ವಿಷ್ಣುವಿನೇ ಲೋಕದಲ್ಲಿ ಅಂತ ಬಹಳ ಕಾಲ ಇರ್ತಾನೆ. ಚಿರಂ ಶಬ್ದಕ್ಕೆ ನಾವು ಬಹಳ ಕಾಲ ಅಂತ ನಮ್ಮ ಇವತ್ತಿನ ಭಾಷೆಯಲ್ಲಿ ಅರ್ಥ ಹೇಳಿದೆವು. ನಿತ್ಯ ಅಂತ ಅರ್ಥವನ್ನು ಮಾಡಲಿಕ್ಕೆ ಆಗ್ತದೆ. ಚಿರಂಜೀವಿ ಅಂತ ನಾನು ಉದಾಹರಣೆ ಕೊಟ್ಟಿದ್ದೆ. ಎಷ್ಟು ಚಿರಂಜೀವಿ ಆದರೂ ಏನು? ನಚಿಕೇತನಿಗೆ ಒಂದು ಆಫರ್ ಇಟ್ಟಿದ್ದ ಯಮ.
ಅವನು ಯಮ ಅಂದರೆ ಅವನದ್ದು ಪೋರ್ಟ್ಫೋಲಿಯೋ ಹಾಗೆ ಸಾಯದೇ ಇರುವಂತೆ ಮಾಡುವುದೇ ಯಮನದ್ದೊಂದು ದೊಡ್ಡಸ್ತಿಗೆ. ನಚಿಕೇತನ ಹತ್ರ ಹೇಳ್ತಾನೆ, ನೀನೆಲ್ಲ ಕೇಳಬೇಡ ಮಾರಾಯ ದೇವರ ಸುದ್ದಿ ಎಲ್ಲ, ಅದೆಲ್ಲ ನಮ್ಮಲ್ಲಿ ಸರಿ ಇಲ್ಲ, ಮಾತಾಡ್ತಾ ಇದ್ದೇವೆ ನಾವೇ. ದೇವೇರ ಹತ್ರ ವಿಚಿಕಿತ್ಸಿತ ಅಂತಾನವ, ದೇವತೆಗಳಲ್ಲೇ ಚರ್ಚೆಯಲ್ಲಿ ಎಲ್ಲ ಉಂಟದು. ಹಾಗಾಗಿ ನಿನಗೆ ಅದೆಲ್ಲ ಸುದ್ದಿ ಬೇಡ, ನಿನ್ನನ್ನು ನಾನು ಎಂತ ಮಾಡ್ತೇನೆ, ಬಹಳ ಕಾಲ ಬದುಕುವಂತೆ ಸಾಯದಂತೆ ಮಾಡ್ತೇನೆ ನಿನಗೆ ಹೇಳ್ತಾನೆ. ಇವಾಗ ಹೇಳ್ತಾನೆ, ಅಲ್ಲ ನಾನು ಸಾಯುವುದಿಲ್ಲ ಆದರೆ ಪ್ರಯೋಜನ ಎಂದುಂಟು, ಅತಿದೀರ್ಘ ಜೀವಿತ ಕೋರಮೇತ. ಅವನಿಗೆ ಹೇಳ್ತಾನೆ, ಸಾಯುವುದೇ ಇಲ್ಲ ಅಂತಾದರೆ ಮನುಷ್ಯನ ಕಥೆ ಎಂಥದ್ದು? ಅವು ಕೇಳುದು, ನಾನಿದ್ದೇನೆ, ಏನು ಬೆಲೆ ಎಂಥದ್ದು, ನಾನಿದ್ದೇನೆ ಅಂತ. ಸಾಯುವುದಿಲ್ಲ, ಸರಿ, ಸಾಯುವುದಿಲ್ಲ ಆದರೆ ಮಾಡೋದು ಎಂಥದ್ದು? ಒಬ್ಬ ಸಾಯುವುದಿಲ್ಲ ಅಂತಾದರೆ ಪ್ರವೃತ್ತಿಗೆ ಇಳಿತಾನ. ಯೋಚನೆ ಮಾಡಿ ನೀನು, ಎಂತ ಮಾಡಿದರೂ ಸಾಯುವುದಿಲ್ಲ ಅಂತ ಆದವ ಏನು ಮಾಡ್ತಾನೆ ಹಾಗಾದರೆ? ತಿನ್ನದಿದ್ದರೂ ಸಾಯುವುದಿಲ್ಲವ, ನೀರಿಗೆ ಹಾರಿದರೂ ಸಾಯುವುದಿಲ್ಲವ, ಮಲಗಿ ಇದ್ದರೂ ಸಾಯುವುದಿಲ್ಲವ, ನಡೀತಾ ಇದ್ದರೂ ಸಾಯುವುದಿಲ್ಲವ. ಎಂತ ಮಾಡ್ತಾನೆ? ಈಗ ನಾವು ಸಾವನ್ನು ತಪ್ಪಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡುವಂಥದ್ದು. ಸಾಯುವುದಿಲ್ಲ ಅಂತ ಆದರೆ ಪ್ರವೃತ್ತಿಯೇ ಇಲ್ಲ ಮನುಷ್ಯನಿಗೆ, ಬೇಗ ಸಾಯ್ತಾನೆ ಮಾರಾಯ. ಆದ್ದರಿಂದ ವಿದ್ಯಾಮರ್ಥಂಚ ಸಾಧಯೇತಿ ಹೇಳಿದ್ದು, ಕ್ಷಣಶಶ್ಚೈವ ವಿದ್ಯಾಮರ್ಥಂಚ ಸಾಧ ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತು. ಯಾವಾಗ ಸಾವು ಬರ್ತದೆ ಗೊತ್ತಿಲ್ಲ, ಆದ್ದರಿಂದ ನಾವು ಆದಷ್ಟು ಬೇಗ ಪ್ರವೃತ್ತಿ ಮಾಡ್ತೇವೆ, ದುಡ್ಡು ಮಾಡ್ತೇವೆ, ದುಡ್ಡಿನವರು ಧರ್ಮ ಮಾಡ್ತಾರೆ, ಧರ್ಮದವರು ಇವರೆಂಥದ್ದು ಆಸೆ ಆಕಾಂಕ್ಷೆಗಳು ಈಡೇರಿಸಿಕೊಳ್ಳೋರು ಅದನ್ನು ಮಾಡಲಿಕ್ಕೆ ಹೋಗ್ತಾರೆ. ಆದಷ್ಟು ಬೇಗ ಮಾರೆ ತಿಂದು ತಿರುಗಿ ಎಲ್ಲ ಮಾಡಿಬಿಡುವ ಅಂತ. ಆದಷ್ಟು ಮೋಕ್ಷ ಸಾಧನೆ ಮಾಡೋರು ಮೋಕ್ಷ ಇನ್ನು ಯಾವಾಗ ಆಗ್ತದೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಮನುಷ್ಯ ಧರ್ಮದೆಡೆಗೆ ಸಾಗಲು, ಪ್ರವೃತ್ತಿಯನ್ನು ನಡೆಸಲು ಮುಖ್ಯ ಕಾರಣವೇ ಸಾವಿನ ಭಯ. ಎಂತ ಮಾಡಿದ್ರಾದರೂ ಸತ್ತೋದ್ರೆ ಹೇಳಿಕೊಂಡು ಈಗಲೇ ಏನಾದರೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕು ಅಂತ. ಅದನ್ನು ಹೇಳಿಬಿಟ್ಟ, ನೀನು ನನ್ನನ್ನು ಸಾಯುವುದಿಲ್ಲ ಅಂತ ಹೇಳಿಬಿಟ್ರೆ ನನಗೆ ಎಂಥದ್ದು ಬೇಡ ಅನ್ನಿಸ್ತದೆ, ಪ್ರಯೋಜನ ಆಗುವುದಿಲ್ಲ, ಆದರೆ ನಾನು ಬಹಳ ಕಾಲ ಬದುಕುವುದು ನನಗೆ ಬೇಡ ಅಂದ. ಅದರ ಬಗ್ಗೆ ಭಾರಿ ದೊಡ್ಡ ಮಟ್ಟಿನ ಇತಿಹಾಸಗಳು, ಸಂವಾದಗಳೆಲ್ಲ ಆಗಿವೆ. ಒಬ್ಬ ಬಹಳ ಕಾಲ ಬದುಕಿದವ ಇದ್ದಾನೆ, ಅವನನ್ನು ಪತ್ರಕರ್ತರು ಇಂಟರ್ವ್ಯೂ ಮಾಡ್ತಾರೆ, ಹೇಗೆ ಉಂಟು ನಿನ್ನ ಬದುಕು ಅಂತ. ಯಾರಿಗೆ ಬೇಕು ಮಾರಾಯ ನಾನು ಎಂತ, ನೀವು ಸಾಯುವುದೇ ಇಲ್ಲಲ್ಲ, ಅದೇ ನನ್ನದು ಕಷ್ಟ. ಯಾಕೆಂದ್ರೆ ಎಲ್ಲೆಲ್ಲರೂ ಯಾರ್ಯಾರೋ ಹೇಗೇಗೋ ಸಾಯುವುದನ್ನು ನೋಡಿ ಸಂಕಟ ಆಗ್ತದೆ, ಬೇಜಾರು ಅನ್ನಿಸ್ತದೆ, ಪ್ರಯೋಜನ ಇಲ್ಲ ಆಗ್ತದೆ. ನನಗೆ ಅದು ಯಾಕೆ ಖಂಡಿತೆ ಅಂತ ಅನಿಸ್ತದೆ. ಆದ್ದರಿಂದ ಬಹಳ ಕಾಲ ಬದುಕುವುದರಲ್ಲಿ ಎಲ್ಲರೂ ಸಾತ್ತು ನಾನು ಮಾತ್ರ ಉಳಿಯುವುದರಲ್ಲಿ ಅರ್ಥ ಕಾಣುವುದಿಲ್ಲ ಅಂತಾನವ. ಇಂಥದ್ದೆಲ್ಲ ಬಹಳಷ್ಟು ವಿಚಾರಗಳೆಲ್ಲ ದೀರ್ಘಕಾಲದಲ್ಲಿ ಇರುವ ಕಥೆಯಲ್ಲಿದೆ. ಆದರೆ ನಚಿಕೇತ ಅದಕ್ಕೆ ಇಷ್ಟಪಡಲಿಲ್ಲ. ನನ್ನ ಲೋಕದಲ್ಲಿ ಚಿರಂಜೀವಿ ಆಗುವುದು ಅಂದರೆ, ಈಗ ನಾವು ಅಶ್ವತ್ಥಾಮನಿಗೆ ನೀನು ಹೋಗು, ಸಾಯುವುದಿಲ್ಲ, ನೀನು ಹೋಗು, ಕಜ್ಜಿ ಮುರುಕನಾಗಿಂದ ಶಾಪ ಕೊಟ್ಟರೆ ಅದು ಲಾಭ ಹೇಳೋದ? ಪ್ರಯೋಜನ ಆಗಲಿಲ್ಲ. ಅವನಿಗೆ ಅದರದ್ದು ಕಷ್ಟವೇ ಆಯಿತು. ಎಂತ ಮಾಡಿದರೂ ಸಾಯುವುದಿಲ್ಲ, ನಾನು ಹಸಿವು ಬಾಯಾರಿಕೆಯಲ್ಲಿ ಒದ್ದಾಡ್ತಾ ಇರ್ತೇನೆ, ಆದರೂ ಸಾಯುವುದಿಲ್ಲ. ನರಕದಲ್ಲಿ ಹಾಗೆ ಎಂತೆಲ್ಲ ಮಾಡಿದರೂ ಸಾಯುವುದಿಲ್ಲವ, ನೋವಾಗ್ತದೆ. ಆದ್ದರಿಂದ ಸಾವೇ ಒಂದು ದೊಡ್ಡ ಬದುಕಿರುವುದೇ ಒಂದು ದೊಡ್ಡ ಸಂಗತಿ ಅಲ್ಲ. ಹಾಗಾಗಿ ಲೋಕದಲ್ಲಿ ನಾವು ಚಿರ ಶಬ್ದಕ್ಕೇನು ಅರ್ಥ ಮಾಡಿ ಪ್ರಯೋಜನ ಆಗುವುದಿಲ್ಲ. ಎಲ್ಲರೂ ಹೋಗುವುದಕ್ಕಿಂತ ಹೆಚ್ಚು ಸಮಯ ಇದ್ದಾನೆ ಹೇಳುವುದಕ್ಕೆ ಚಿರಜೀವಿ ಅಂತ ಕರೀತಾರೆ. ಅಶ್ವತ್ಥಾಮ, ಬಲಿಹಿ, ವ್ಯಾಸ, ಹನುಮಾಂಶ್ಚ, ವಿಭೀಷಣ, ಕೃಪಃ, ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಆನಂತರ ಮಾರ್ಕಂಡೇಯ ಮತಾಷ್ಟಮಂ ಅಂತ, ಸಪ್ತೈತಾಂ ಸಂಸ್ಮರೇ ನಿತ್ಯ ಮಾರ್ಕಂಡೇಯ ಮತಾಷ್ಟಮಂ ಜೀವೇದ್ ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ ಅಂತ. ಇಲ್ಲಿ ಅಪಮೃತ್ಯು ಇಲ್ಲ ಇರಿತು ಮೃತ್ಯು ಇಲ್ಲ ಅಲ್ಲ, 100 ವರ್ಷ ಬದುಕ್ತಾನೆ ಅಷ್ಟೇ ಹೊರತು ಅದಕ್ಕಿಂತ ಜಾಸ್ತಿ ಹೇಳಲಿಲ್ಲ. ಜಾಸ್ತಿ ಅಪಮೃತ್ಯು ಅಂಥದ್ದು ಎಲ್ಲಿಯೋ ನೀರಿಗೆ ಬಿದ್ದು ಸಾಯೋದು, ಕರೆಂಟ್ ಹೊಡೆದು ಸಾಯೋದು, ವಿಷಜಂತುಗಳು ಕಚ್ಚಿ ಸಾಯೋದು, ಆಕ್ಸಿಡೆಂಟ್ ಆಗಿ ಸಾಯೋದು, ಹೊಡೆತದಿಂದ ಸಾಯೋದು, ಗಾಯದಿಂದ, ಇದೆಲ್ಲ ಅಪಮೃತ್ಯುಗಳು, ಇದೆಲ್ಲ ಹೇಸಿಗೆಯ ಕೆಲಸಗಳು. ಅದು ಆಗುವುದಿಲ್ಲ ಇಷ್ಟೇ ಹೊರತು ಮತ್ತೇನಲ್ಲ. ಇದರಲ್ಲಿ ಒಂದಷ್ಟು ಗಮ್ಮತ್ತಿತ್ತು ಚಿರಂಜೀವಿಗಳ ಬಗ್ಗೆ. ನಿಜವಾಗಿ ಹೇಳುವುದಿಲ್ಲ, ಹೇಳಲಿಲ್ಲ. ಆದರೂ ಕೆಲವರೆಲ್ಲ 60ರ ಸಂವತ್ಸರದ ಶಾಂತಿಯಲ್ಲೆಲ್ಲ ಇದನ್ನೆಲ್ಲ ಬಳಸಿಕೊಳ್ತಾರೆ. ಕೊನೆಗೆ ಮಾರ್ಕಂಡೇಯನಿಗೆ ಆಹುತಿ ಕೊಡುವುದು ಅದೆಲ್ಲ ಮಾಡ್ತಾರೆ. ಕೊನೆಗೆ ಇವರನ್ನೆಲ್ಲ ಚಿರಜೀವಿಗಳನ್ನೆಲ್ಲ ಕರಿಬೇಕು ಅಂತೇಳಿ ಅವರಿಗೆಲ್ಲ ಆಹುತಿ ಕೊಡೋದುಂಟು. ಈ ಪಾಪ ಎಲ್ಲ ಹಾಗೆ ಇರ್ತಾರೆ ಅಂತಲ್ಲ, ಅವನು ಅಶ್ವತ್ಥಾಮಾಯ ಸ್ವಾಹ ಅಂತ ಹಾಕಿಬಿಟ್ಟ. ಅದು ಏಕೈಕ ವಾರ ಮಾಜ್ಯೇನ ಚಿರಜೀವಿನಃ ಅಂತೇನೋ ಕಾರಿಕೆ ಮಾಡಿಕೊಂಡಿದ್ದಾನೆ ಅನ್ವಾದಾನದಲ್ಲಿ.
ಇವನ ಅಶ್ವತ್ಥಾಮಾಯ ಸ್ವ ಹೇಳಿದ. ಅಶ್ವತ್ಥಾಮಾಯ ಸ್ವ ಆಗೋದಿಲ್ಲ, ಅಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಕಲಶ ಪೂಜೆಗೋ ಇನ್ಯಾವುದೋ ಹತ್ತಿರದಲ್ಲಿ ಸಂಸ್ಕೃತ ಕಲಿತಾ ಕೂತಿದ್ದಾನೆ, ಅದು ಅಶ್ವತ್ಥಾಮನೇ ಆಗ್ತದೆ. ಹೇಳಿದ. ಆಯ್ತಾಯ್ತು ಹೇಳಿದ. ಅಲ್ಲಿ ಆಯುತ್ ಕೊಟ್ಟಾಯ್ತಲ್ಲ ಇನ್ನೆಂತ, ಒಂದೊಂದು ಆವುದು ಏಕೈಕ ವಾರ ಹೇಳಿಕೊಂಡಿದ್ದಾನೆ. ಅದರಿಂದ ಎರಡನೇವ ಇದ್ದಾನವ ಬಲಿಮನೇ ಸ್ವಾಹ ಅಂದುಬಿಟ್ಟ. ಗೂಡೆಲ್ಲ ಹೇಳ್ತಾನೆ ಬಲೈ ಆಗ್ತದೆ, ಬಲಿಮನೆ ಬರುವುದಿಲ್ಲ, ಚತುರ್ಥಿಯಲ್ಲಿ ಆಗುವ ಬಲೈ ಅಂಥದ್ದು ವಿಕಾರ ಅಂಥದ್ದು. ಅಷ್ಟವನ್ನು ಎಲ್ಲಿ ಕೇಳ್ತಾನೆ ಅಂದ. ಮೂರನೇವನನ್ನು ಎತ್ತಿಕೊಂಡಾಯಿತು. ವ್ಯಾಸಯೇ ಸ್ವಾಹ ಅಂದು ಬಿಟ್ಟ. ಅದು ಅಕಾರ ಅಂತ ಮಾರಾಯ, ಮಾಮೂಲಿ ವ್ಯಾಸಾಯವೇ ಆಯಿತು, ವ್ಯಾಸಾಯವೇ ಅಂತ ಹೇಳಿಕೊಂಡು ನಾಲ್ಕನೇವನಿಗೆ ಕೊಡ್ತಾನೆ. ಹನುಮಾಯ ಸ್ವಾಹ ಅಂದುಬಿಟ್ಟ. ಮತ್ತೆ ಅದು ಹನುಮಾಯ ಆಗುವುದಿಲ್ಲ, ಹನುಮತೇ ಆಗ್ತದೆ, ಅದು ಹನುಮತ್ ಶಬ್ದ ಅದು. ಆಯಿತು, ಕೊನೆಗೆ ವಿಭೀಷಣತೆ ಸ್ವಾಹ ಅಂತ. ಈ ಯಾದಿಯಲ್ಲಿ ಬಂದಾಗ ಆಗುವ ಗೌಚಿಗಳೆಲ್ಲ ಗಮನಿರ್ತದೆ. ಇದು ನಡೆಯುವ ಘಟನೆಗಳು, ನಡೆದ ಘಟನೆಗಳು. ಆದರೆ ಆ ಶ್ಲೋಕದಲ್ಲಿ ಅದೇ ಪ್ರಕಾರದಲ್ಲಿ ಹೆಸರುಗಳೆಲ್ಲ ಇದು ಕಲೀಲಿಕ್ಕೆ, ಸಂಸ್ಕೃತ ಕಲಿಯುವವರಿಗೆ ಪ್ರತ್ಯೇಕವಾಗಿರತಕ್ಕಂತಹ ಶಬ್ದಗಳ ಪ್ರಯೋಗಗಳು ಹೇಗಿರ್ತವೆ ಕಲೀಲಿಕ್ಕೆ ಎನ್ನುವುದು ಗೊತ್ತಾಗ್ತದೆ. ಅಂದರೆ ಎಷ್ಟು ಕಷ್ಟ ಇರ್ತದೆ. ಅದರಲ್ಲಿ ಶ್ರಾದ್ದದಲ್ಲಿ ಅಂತೂ ಬಹಳಷ್ಟು ಕಷ್ಟ ಮಾಡಿಸುವಾಗ, ಎಲ್ಲಿ ದ್ವಿತೀಯ, ಎಲ್ಲಿ ಚತುರ್ಥಿ, ಎಲ್ಲಿ ಪ್ರಯೋಗ ಮಾಡಲಿಕ್ಕೆ ಉಂಟು ಅಂತ ಅರ್ಥ ಆಗುವುದಿಲ್ಲ. ಸಂಬೋಧನೆ ಒಂದಕ್ಕೊಂದುವರೆ ಮಾಡ್ತಾನೆ, ಅದೇ ದೊಡ್ಡ ವಿಷಯ. ಹಾಗೆ ಇಲ್ಲಿ ಚಿರಜೀವಿಯ ಕಥೆಯನ್ನು ನನ್ನ ಚಿರಂ ವಸೇತ್ ಅನ್ನುವಾಗ ಬಹಳ ಕಾಲದ ವಿಷ್ಣು ಲೋಕದಲ್ಲಿ ಅಂತ. ಮೋಕ್ಷ ಅಂತ ಆಯ್ತಲ್ಲ, ವಿಷ್ಣು ಲೋಕ ಅಂತ ಬಂತಲ್ಲ. ಮೋಕ್ಷದಲ್ಲಿ ತುಂಬ ಪ್ರಕಾರಗಳಿವೆ. ಇವತ್ತೊಂದು ಪ್ರಕಾರದ ಬಗ್ಗೆ ನಾವು ಇಲ್ಲಿ ಶ್ಲೋಕದಲ್ಲಿ ಗಮನಿಸುವ. ಲೋಕದಲ್ಲಿ, ವಿಷ್ಣುವಿನ ಲೋಕದಲ್ಲಿ ಇರ್ತಾನೆ ಹೇಳಿದರೆ ಇದು ಸಾಲೋಕ್ಯ ಮೋಕ್ಷ ಆಯಿತು. ತುಂಬ ಪ್ರಕಾರಗಳ ಮೋಕ್ಷ ಅಂದರೆ ಇಲ್ಲಿಂದ ಬಿಡುಗಡೆ ಆಗ್ತಾನೆ ಎನ್ನುವುದು ಸತ್ಯ, ಕರ್ಮಲೇಪ ಇಲ್ಲ ಎನ್ನುವುದು ಸತ್ಯ, ಲಿಂಗಭಂಗ ಆಗ್ತದೆ ಎನ್ನುವುದು ಸತ್ಯ. ಆಗ ಕೇವಲ ಶುದ್ಧನಾದ ಜೀವ ಮಾತ್ರನಾಗಿ ಇದ್ದಾನೆ, ಅವನು ಎಲ್ಲಿ ಬೇಕಾದರಲ್ಲಿ ಹೋಗಲಿಕ್ಕೆ ಸಮರ್ಥನಾಗ್ತಾನೆ. ಇದು ಮೋಕ್ಷದ ವ್ಯವಸ್ಥೆಯಲ್ಲಿ ಎಲ್ಲ ಅಂತಹ ಸಾಮರ್ಥ್ಯವನಲ್ಲಿದೆ. ಭಗವಂತನ ದರ್ಶನ ನಿರಂತರವಾಗಿರ್ತದೆ. ಕಣ್ಣು ತಪ್ಪಿಸಿ ದೇವರು ಯಾವತ್ತೂ ಇರುವುದಿಲ್ಲ ಅವನಿಗೆ, ಅವನ ಯೋಗ್ಯತೆ ಅಂತ ಯಾವತ್ತು ಭಗವಂತನ ಪರೋಕ್ಷದಲ್ಲೇ ಅವನು ಇರ್ತಾನೆ. ಸಾಧನೆಗಳನ್ನು ಯಾವತ್ತು ಮಾಡಬಹುದು, ಅದಕ್ಕೆ ನಿರ್ಬಂಧ ಇಲ್ಲ. ಮೋಕ್ಷದಲ್ಲಿಯೂ ಮುಕ್ತರು ಸಹ ದೇವರ ಸೇವೆಯನ್ನು ಮಾಡ್ತಾರೆ. ಇದೊಂದು ದೊಡ್ಡ ವಿಷಯ, ಸಿದ್ಧಾಂತ. ಇದು ವೈದಿಕವಾದ ಮಾತು. ಋಚಾನ್ ತ್ವಪ್ಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂತೋ ಗಾಯತೈ ಶಕ್ವರೇಶು. ಋಗ್ವೇದವ ಮಂತ್ರಗಳನ್ನು ಒಬ್ಬ ಬ್ರಹ್ಮ ಅಲ್ಲಿ ಹೇಳುತ್ತಾ ಇದ್ದಾನೆ ಅಂತ ಉಂಟು, ಮತ್ತೊಬ್ಬ ಬ್ರಹ್ಮ ಸಾಮವೇದವನ್ನು ಹೇಳ್ತಾನೆ ಅಂತ ಉಂಟು ಅಲ್ಲಿ ಹೇಳುವಾಗ. ಮತ್ತೊಬ್ಬ ಬ್ರಹ್ಮ ಯಜ್ಞಮುಖದಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳುತ್ತಾರೆ. ಇನ್ನೊಬ್ಬ ಬ್ರಹ್ಮ ಮಹಾಭಾರತವನ್ನು ಪಾರಾಯಣ ಮಾಡ್ತಾ ಇದ್ದಾನೆ, ಪ್ರವಚನ ಮಾಡ್ತಾನೆ ಅಂತ ಬರ್ತದೆ. ಹಾಗಾಗಿ ಎಲ್ಲ ವಿಧಾನವಾದ ಜಾತವಿದ್ಯಾಂ ಅಂತಲ್ಲಿ ಬರ್ತದೆ. ಜಾತವಿದ್ಯೆ ಏನಂದರೆ ಮಹಾಭಾರತ, ವೇದವ್ಯಾಸರು ಕೊಟ್ಟ ಗ್ರಂಥ. ಹಾಗಾಗಿ ನಿತ್ಯವಿದ್ಯೆಯಾದ ವೇದವನ್ನು ಸಹ ಚಿಂತನೆ ಮಾಡ್ತಾರೆ, ಜಾತವಿದ್ಯೆಯಾದ ಪುರಾಣಾದಿಗಳನ್ನು ಚಿಂತನೆ ಮಾಡ್ತಾರೆ. ಹಾಗಿರುವಾಗ ಮೋಕ್ಷದಲ್ಲಿ ನಿರ್ಬಂಧ ಇಲ್ಲ. ಮಾಡಿದ್ದಕ್ಕೆ ಏನಾದ್ರು ಫಲ ಉಂಟಾ? ಫಲ ಇಲ್ಲ. ಫಲ ಆಯಿತು, ಸಿಕ್ಕಿ ಆಯಿತು. ಮತ್ತೆ ಯಾಕೆ ಮಾಡ್ತಾರೆ ಅಂದರೆ ಆ ತೃಪ್ತಿಯಲ್ಲಿ ಮಾಡ್ತಾರೆ. ಮತ್ತೆ ಪುನಃ ಅವರಿಗೆ, ಈಗ ಗುರುಗಳು ಅಂತ ಇಟ್ಕೊಳ್ಳಿ, ಅವರಿಗೆ ನಮಸ್ಕಾರ ಮಾಡ್ತಾರೆ ಶಿಷ್ಯರು. ಪಾಠ ಮುಗೀತಲ್ಲ, ಮಂಗಳ ಆಯ್ತಲ್ಲ. ಆನಂತರವು ಗುರುಗಳು ಸಿಕ್ಕಿದಾಗ ಶಿಷ್ಯರು ನಮಸ್ಕಾರ ಮಾಡ್ತಾರೆ. ಯಾಕೆ? ಪಾಠ ಮಾಡ್ತಾ ಇದ್ದರು, ಅವರು ಪಾಠ ಆಗಿದೆ. ಈಗ ಹೆಚ್ಚುವರಿ ಪಾಠ ಇನ್ನೊಂದು ಗುರುಗಳೇ ಆಗ್ತಾ ಇದೆ, ಆದರೂ ನಮಗೆ ಅವರು ಚಿಕ್ಕದು. ಯಾಕೆಂದರೆ ಏಕಾಕ್ಷರ ಪ್ರದಾತಾರಂ ಯೋ ಗುರುಂ ನಾಭಿನಂದತಿ. ಒಂದು ಅಕ್ಷರ ಹೇಳಿಕೊಟ್ರು ಸಾಕಂತೆ. ಆ ಗುರುಗಳಿಗೆ ಗೌರವ ಕೊಡದಿದ್ದರೆ ಅವರು ಕಲಿತದ್ದೆಲ್ಲ ಚಿಂತನೆಗಳು ಹೋಗಿಬಿಡ್ತವೆ. ಅವರಿಂದ ಕಲಿತದ್ದು ಮಾತ್ರ ಅಲ್ಲ, ಅದು ಯಾರಿಂದ ಕಲಿತು ಹೋಗುವಾಗ ಹೇಗೂ ಹೋಗ್ತದೆ, ಸೋರಿ ಹೋಗ್ತದೆ. ಹೇಗೆಂದರೆ ಆ ಮಕ್ಕುಂಬ ಇವ ಅಮೃತವಂತಾರೆ. ಹಸಿಯಾದ ನೀವು ಮಡಕೆಯಲ್ಲಿ ನೀರು ಹಾಕಿದರೆ ಏನಾಗ್ತದೆ? ಹಸಿ ಮಡಿಕೆಯಲ್ಲಿ ನೀರು ಹಾಕಿದರೆ ನೀರು ಇಲ್ಲ, ಮಡಿಕೆ ಇಲ್ಲ. ಕೊನೆಗೆ ಅದು ಮಣ್ಣು ನೀರು ಹೇಳ್ಕೊಂಡು ಹೋಗ್ತದೆ, ನೀರು ಮಣ್ಣು ಹೇಳ್ಕೊಂಡು ಹೋಗ್ತದೆ. ಮಡಿಕೆ ಮಾಡಿ ಇಷ್ಟದ್ದಷ್ಟೇ ಅವ ಈಗ ಕಾಯಲಿಕ್ಕೆ, ಬಿಸಿಲಿಗೆ. ನಾವು ನೀರು ಹಾಕಿ ತಂದಾಯ್ತು, ಎಷ್ಟು ನೀರು ಹಿಡಿತದೆ, ನೀರು ಹಾಕಿ ಆಯಿತು. ಎಂದು ಹಿಡಿತದೆ? ನೀರು ಇಲ್ಲ, ಮಣ್ಣು ಇಲ್ಲ, ಅದು ತನ್ನಷ್ಟಕ್ಕೆ ಹೋಗಿಬಿಡ್ತದೆ. ಹಾಗೆ ಬಹಳ ವಿಚಿತ್ರವಾಗಿರತಕ್ಕ ಚಿಂತನೆಯನ್ನು ಉಲ್ಲೇಖ ಮಾಡ್ತಾರೆ. ಹೇಗೆ ಒಬ್ಬ ಗುರುಗಳಿಗೆ ಅವನು ಯಾವತ್ತು ಮತ್ತೆ ಅದು ಚೇಂಜ್ ಆಗುವುದಿಲ್ಲ. ಈಗ ತಂದೆ ಮಗ ಇದ್ದಾನೆ, ತಂದೆ ಮಗ ಇದ್ದದಲ್ಲಿ ಮಗ ಹೇಳ್ತಾನೆ ಕೊನೆಗೆ, ಅಪ್ಪ ಎಂತ, ನಾನು ಒಂದಿನ ಅಪ್ಪ ಆಗ್ತೇನೆ, ನೀನೊಂದು ಅಪ್ಪ ಆಗ್ತಿ ಸಮ. ಯಾರೆಲ್ಲ ಹೇಳಿದ್ದು? ನಿಮಗೆ ಅಪ್ಪ ಆಗ್ತಾನ? ನಮಗೆ ಆಗೋದು. ಅವನ ಅಪ್ಪ ಆಗುವುದು ಅವನ ಮಗುವಿಗೆ. ಅವನು ಹೇಳುದು, ಅಪ್ಪ ನೀವು ನನಗೆ ಅಪ್ಪ ಅಲ್ವ? ಈಗ ಹೌದು, ನಾನೊಂದು 10 ವರ್ಷದ ನಂತರ ನಿಮ್ಮ ಅಪ್ಪ ಆಗ್ತೇನೆ. ನಾನು ನಿಮ್ಮ ಅಪ್ಪ ಆಗೋದು ಹೇಗೆ?
ಇನ್ನೊಂದು ಜನ್ಮದಲ್ಲಿ ಬೇಕಾದ್ರೂ ಹುಟ್ಟಬಹುದು, ಆದರೆ ನೆನಪಿರ್ತದ ಇದೇ ಅಪ್ಪ ನಾನು ಅವನಿಗೆ ಮಗನಾಗಿ ಹುಟ್ಟಿದ, ಅವನ ಮಗನಾಗಿ ಅಪ್ಪ ಯಾರಿಗೂ ಗೊತ್ತಿಲ್ಲ. ಅದರಿಂದ ಕಸ್ಮಿನ್ ಜನ್ಮನೇಮಿ ಬ್ರಹ್ಮನ್ ಪಿತರಹ ಮಾತರಷ್ಟಮಿ. ಆ ಜೀವ ಕೇಳ್ತದೆ. ನಾರದರು ಕರೀತಾರೆ ಚಿತ್ರಕೇತುವಿನ ಪ್ರಕರಣದಲ್ಲಿ, ಅವರ ಮಗು ಸತ್ತಿದೆ, ಬಹಳ ಸಮಯದ ನಂತರ ಮಗು ಬೇಕು ಹೇಳಿಕೊಂಡು ಮಗು ಕೊಟ್ಟಿದ್ದಾರೆ ಅವರಿಗೆ. ಮಗು ಈಗ ಸತ್ತಿದೆ, ಈಗ ಮತ್ತೆ ಅಳ್ತಾ ಇದ್ದಾರೆ ಅವರು. ಆಗ ಕೇಳ್ತಾರೆ, ನಾರದರಲ್ಲಿ ಬಂದಿರ್ತಾರೆ, ಅಂಗಿರಸರೆಲ್ಲ ಕೊಟ್ಟದ್ದು ಮಗು. ಚಿತ್ರರಾಜನ ಹತ್ರ ಕೇಳ್ತಾರೆ, ನೀನು ಯಾಕೆ ಹೇಳೋದು? ಹೆಂಡತಿ ಅಳ್ತಾಳೆ, ಕುಮುದ್ವತಿ ಮಗು ಎತ್ತವಳು. ಅಂದರೆ ಸುಮಾರು ಹೆಂಡತಿಯರಿದ್ರೆ ಅವನಿಗೆ. ಈ ಒಂದು ಹೆಂಡತಿಯಲ್ಲಿ ಮಗುವಾಗಿದೆ ಅವರಿಗೆ ಋಷಿಗಳ ಅನುಗ್ರಹದಿಂದ. ಉಳಿದ ಹೆಂಡತಿಯರೆಲ್ಲ ಅವರಿಗೆ ಸಿಟ್ಟು ಬಂದಿದೆ, ಮತ್ಸರ ಎದ್ದಿದೆ, ಆ ಮಗುವಿಗೆ ವಿಷ ಹಾಕಿ ಕೊಂದಿದ್ದಾರೆ. ಇವಳು ಬೊಬ್ಬೆ ಹಿಡಿತಾಳೆ. ಆಗ ಅವ್ರು ಬಂದು ನಾರದ್ರು ಕೇಳ್ತಾರೆ, ಏನಾಯ್ತು ರಾಜೆ ಅಂತ? ನನ್ನ ಮಗು ಕೊಟ್ಟಿದ್ದೀರಿ, ಸತ್ತೋಗಿದೆ ಅಲ್ಲ, ಅದು ನಿನಗೆ ಯೋಗ್ಯತೆ ಅಷ್ಟೇ, ಮತ್ತೆ ಬೇಕಲ್ಲ ನಿನಗೆ ಕೇಳ್ಬೋದು. ಮಗುವಿಗೆ ನೀನು ಬೇಕು ಅಂತ ಬೇಕಾ? ಅದು ಕೇಳ್ರಿ. ನಿನಗೆ ಮಗು ಬೇಕು, ಮಗುವಿಗೆ ಅಪ್ಪ ಬೇಕಾ? ಕೇಳು. ಹಾಗಾದರೆ ಆ ಜೀವನನ್ನು ಕರೆದ್ರು, ಹೋದ ಜೀವನನ್ನು ನಾರದರು. ನೋಡವ್ರು ಅಳ್ತಾ ಇದ್ದಾರೆ, ನೀನು ಆ ದೇಹದೊಳಗೆ ಪ್ರವೇಶ ಮಾಡಬೇಕಂತ ಹೇಗೆ ಅಂತ. ಅಲ್ಲ, ಅವ್ರು ಯಾರಪ್ಪ? ನಿನ್ನಪ್ಪ. ನನ್ನಪ್ಪ ಯಾರು ಹೇಳಿದ್ದು? ಆ ದೇಹದಪ್ಪ ಅವರು. ನನ್ನಪ್ಪ, ನಾನು ಜೀವನಿತ್ಯ, ನನಗೆ ಅಪ್ಪ ಅಂತ ಇಲ್ಲ, ನನಗೆ ನಾನು ದೇವರ ಪ್ರತಿಬಿಂಬ, ದೇಹದ ಅಪ್ಪ ಅವರು. ಸುಯಜ್ಞೋ ನನ್ನ ವಯಂ ಶೇತೆ, ಅದರ ಹೆಸರಾಗ ಸುಯಜ್ಞ ಅಂತ ಇಟ್ಟಿದ್ದ. ಅಲ್ಲೇ ಉಂಟಲ್ಲ ಸುಯಜ್ಞ ಎನ್ನುವುದು, ಅದು ಅವರು ಕೊಟ್ಟ ದೇಹ, ಅವರೇ ನಾಮಕರಣ ಮಾಡಿದ್ದು, ಅಲ್ಲೇ ಉಂಟು. ನಾನು ಬಿಟ್ಟು ಹೋಗಿದ್ದೇನೆ, ನನ್ನದಲ್ಲ ಅದು. ಅಲ್ಲ, ನಿನಗೆ ಆ ದೇಹವನ್ನು ಅವರು ಕೊಟ್ಟಿದ್ದಾರೆ, ಕೊಡಲಿ. ಈಗ ನೀನು ಹೋಗಿದ್ದೇನೆ, ನಿನ್ನಪ್ಪ ಅಲ್ಲ ಅವರು ಎಷ್ಟು ಜನ್ಮದಲ್ಲಿ ಅಪ್ಪ ಕೇಳು? ನನಗೆ ಅಲ್ಲೆಲ್ಲ ಹೋಗ್ಬೇಕು, ನೀವು ಕರೀರಿ. ಎಷ್ಟೋ ಜನ ನನಗೆ ದೇಹ ಕೊಟ್ಟವರಿದ್ದಾರೆ, ಎಲ್ಲ ಕಡೆ ಓಡುದ ನಾನು. ಆಗೋದಿಲ್ಲ. ಯಾವದ್ಯಸ್ಯ ಈ ಸಂಬಂಧ ಮಮತ್ವಂತ ಆವದೇವಹಿ. ಎಷ್ಟು ಸಮಯ ಸಂಬಂಧ ಇರ್ತದೋ ಅಷ್ಟೇ ಸಮಯ ಮೋಹ, ಮಮತೆ, ನನ್ನದು ಅಂತ. ಮತ್ತೆ ಇಲ್ಲ, ಅಲ್ಲಿ ಮುಗಿದೋಯ್ತು. ಹಾಗೆ ಭಾಳ ಗಮ್ಮತ್ತಾಗಿ ಮಾತಾಡಿದೆ. ಅದರಿಂದ ಬಹಳ ವಿಚಿತ್ರ ಅನ್ನಿಸ್ತದೆ ಜೀವನ ಪ್ರಕರಣಗಳು. ಹೀಗೆ ಜೀವ ಅಲ್ಲಿಂದ ಬಿಡುಗಡೆಯನ್ನು ಪಡೆದ ಬಳಿಕ ಅದು ಯಾವುದೇ ತನ್ನನ್ನು ತಾನು ಹೇಳಿಕೊಳ್ಳುವುದಿಲ್ಲ. ತಾನಪ್ಪ ಆಗೋದಾಗಲಿ ಇನ್ನೊಂದಾಗಲಿ ಸಂಬಂಧ ಪ್ರಜ್ಞೆಯನ್ನು ಕಳ್ಕೊಳ್ಳುತ್ತದೆ. ಇದು ಜೀವನ ಪಯಣದ ಒಂದು ದೃಷ್ಟಿ ಮುಖ ವಾಸ್ತವವಾಗಿ. ಆದ್ದರಿಂದ ಈ ಜೀವರು ಮೋಕ್ಷವನ್ನು ಪಡೆದಾಗ ಮೋಕ್ಷದಲ್ಲಿ ಪ್ರತ್ಯೇಕವಾದ ಆನಂದವನ್ನು ಪಡಿತಾರೆ. ಅವರ ಸ್ಥಾನಮಾನದಂತೆ ಕೆಲವರು ದೇವರ ಲೋಕದಲ್ಲಿ ಹತ್ತಿರದಲ್ಲಿ ಇರ್ತಾರೆ, ವಿಷ್ಣು ಲೋಕದಲ್ಲಿ, ವೈಕುಂಠದಲ್ಲಿ ಮುಕ್ತವರು. ಅವ್ರು ಹೇಗೆ? ಅದಕ್ಕೆ ನಾವೇನು ಕರಿತೇವೆ? ಸಾಮೀಪ್ಯ ಮೋಕ್ಷ ಅಂತ ಕರಿತೇವೆ. ದೇವರ ಹತ್ತಿರ ಅಷ್ಟೇ, ಹತ್ತಿರ ದೇವರು ಇರುವುದು. ಇನ್ನು ಕೆಲವರಿಗೆ ಸಾಲೋಕ್ಯ ಮೋಕ್ಷ, ದೇವರ ಲೋಕದಲ್ಲಿ ಇರುವುದು. ಹತ್ತಿರ ಅಲ್ಲ, ದೇವರ ಲೋಕದು ದೊಡ್ಡದು. ದೇವರ ಹತ್ತಿರದಲ್ಲಿ ಇಲ್ಲ. ಅವರಿಗೆ ದೇವರ ಹತ್ತಿರದಲ್ಲಿದ್ದಾರೆ, ಆದರೆ ಇವರು ದೇವರ ಹತ್ತಿರದಲ್ಲಿ, ವೈಕುಂಠ ನಾರಾಯಣನ ಹತ್ತಿರದಲ್ಲಿ ಇಲ್ಲ. ಹಾಗೆ ಇನ್ನೊಂದು ಸಾರೂಪ್ಯ ಮೋಕ್ಷ. ಸಾರೂಪ್ಯ ಅಂದರೆ ದೇವರಾಗಿದ್ದಾರೆ, ಚಕ್ರಶಂಗ ಗದಾ ಪದ್ಮ ಎಲ್ಲ, ಪೀತಾಂಬರ, ಏನು ಗಮ್ಮತ್ತು, ವನಮಾಲೆ ಎಲ್ಲ ಗಮ್ಮ ದೇವರಾಗಿ. ಅಂದರೆ ಸಾರೂಪ್ಯ ಒಂದು ಮುಖ, ಸಾಲೋಕ್ಯ ಒಂದು ಮುಖ, ಸಾಮೀಪ್ಯ ಒಂದು ಮುಖ. ಇನ್ನೊಂದು ಸಾಯುಜ್ಯ ಅಂತ ದೇವರೊಟ್ಟಿಗಿರೋದು. ಅದೆಲ್ಲ ಬ್ರಹ್ಮಾದಿಗಳಿಗೆ, ಬ್ರಹ್ಮನಿಗೆ ವಿಶೇಷವಾಗಿ ಮುಖ್ಯ. ಅದು ಉಳಿದ ಅಂಥ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಸಿಗೋದಿಲ್ಲ. ಒಟ್ಟಿಗಿರುವಂಥದ್ದು, ಒಟ್ಟಿಗೆ ಭಗವಂತನ ಜೊತೆಯಲ್ಲೇ ಇರುವಂಥದ್ದು ಸಾಯುಜ್ಯ ಅಂತ ಅರ್ಥ. ಸಹ ಯೋಗ, ಯುಜಿ ಅಂದರೆ ಯೋಗ. ಸಹಯೋಗ ಮನನ್ನೇ ಅಲಭ್ಯಮಸ್ಮೈ ಹೇಳಿದ್ದಲ್ಲ. ಆದ್ದರಿಂದ ರಾಮನಿಗೆ ಕೊಟ್ಟಿದ್ದಾನೆ ಅವನು ಅಂತ, ಅದರ ಅಲ್ಲ ಹನುಮಂತನಿಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ಹೀಗಾಗಿ ಇಲ್ಲಿ ಸಾಲೋಕ್ಯವನ್ನೇ ಹೇಳಿತ್ತು. ವಿಷ್ಣು ಲೋಕೆ ಚಿರಂವಸೇತ್, ಭಗವಂತನ ಲೋಕದಲ್ಲಿ ಇವನಿಗೆ ಬಹಳ ಕಾಲದ ಬದುಕಿದೆ. ಬಹಳ ಕಾಲ ಅಂದ್ರಲ್ಲೇ ನಿರಂತರವಾದ ವಾಸ. ಅಂದರೆ ದೇವರೇ ಆಗಲಿಲ್ಲ, ಇವ ಇದ್ದೇ ಇದ್ದಾನೆ, ಅಲ್ಲಿಯೇ ಇದ್ದಾನೆ. ದೇವರು ಬೇರೆ ಇದ್ದಾನೆ, ಜೀವ ಬೇರೆ ಇದ್ದಾನೆ. ಮೋಕ್ಷ ಅಂದರೆ ಪ್ರತ್ಯೇಕವಾಗಿ ಇಬ್ಬರು ಇರುವಂಥದ್ದು, ಆದರೆ ದೇವರನ್ನು ಅನುಭವಿಸುತ್ತಾನೆ, ದೇವರ ಅನುಭವವನ್ನು ಪಡಿತಾನೆ, ತನ್ನನ್ನು ತಾನು ಗುರುತಿಸಿಕೊಳ್ತಾನೆ, ತಾನು ಆನಂದವನ್ನು ಅನುಭವಿಸ್ತಾನೆ. ಸ್ವರೂಪದ ಎಚ್ಚರ ದೇವರ ಎಚ್ಚರ. ಸ್ವರೂಪದ ಎಚ್ಚರ ಅಂದರೆ ದೇವರ ಎಚ್ಚರ ಅಂತಲೇ ಅರ್ಥ. ಈಗ ಕತ್ತೆಗೆ ತಾನು ಕತ್ತೆ ಎಂದು ಗೊತ್ತಾದರೆ ಹೇಗಿರ್ತದೆ? ವಿಷಯ ಇಷ್ಟೇ. ಕತ್ತೆಗೆ ತಾನು ಕತ್ತೆ ಎಂದು ಗೊತ್ತಾದರೆ ಕುದುರೆ ತಾನು ಅಲ್ಲ, ತೋಳ ಅಲ್ಲ, ನರಿ ಅಲ್ಲ, ಮನುಷ್ಯ ಅಲ್ಲ, ಎಲ್ಲ ಗೊತ್ತಾಗ್ತದೆ. ಐಡೆಂಟಿಫಿಕೇಶನ್ ಆಫ್ ಐ, ನಾನು ಎನ್ನುವುದರ ಪರಿಚಯವೇ ಇತರ ಯಾರೆಲ್ಲದರ ಪರಿಚಯವನ್ನು ಗಮನಿಸ್ತದೆ. ಈಗ ಲೋಕದಲ್ಲೇ ಆಗಲಿ, ಪೊಲೀಸ್ ಒಬ್ಬ ಅಧಿಕಾರಿ ಉನ್ನತವಾದವನು, ಏನೋ ಜನರಲ್ ಹೇಳ್ತಾರಲ್ಲ, ಅವನು ತಾನು ಉನ್ನತವಾದ ಅಧಿಕಾರದ ಪೊಲೀಸ್ ಅಂತ ಆದಾಗ
ಅವನು ಅವಾಂತರ ಅಧಿಕಾರಿಗಳನ್ನೆಲ್ಲ ಗಮನಿಸ್ತಾನೆ. ಬೇರೆ ಬೇರೆ ಅವನಿಗಿಂತ ಕೈ ಕೆಳಗಿನ ಸಣ್ಣದಾದ ಪೊಲೀಸ್ ಅಧಿಕಾರಿಗಳ ಯೋಗ್ಯತೆಯೆಲ್ಲ ಅವನಿಗೆ ಗೊತ್ತಿರ್ತದೆ, ಎಷ್ಟರ ಮಟ್ಟಿಗೆ ಏನು ಅಂತ. ಹಾಗೆ ಪ್ರಾಂಶುಪಾಲ ಆದವ ಇತರ ಲೆಕ್ಚರ್ಸ್ಗಳ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಳ್ತಾನೆ. ಅದು ಯೂನಿವರ್ಸಿಟೀಸ್ ಬೇಕಾಗಿಟ್ಟುಕೊಳ್ಳುವ ಬೇರೆ ವಿಶ್ವವಿದ್ಯಾಲಯಗಳ ಬೇರೆ ಶಿಕ್ಷಣ ಕೇಂದ್ರಗಳ ಬಗ್ಗೆಯೂ ಅವನಿಗೆ ಅಂದಾಜು ಇರ್ತದೆ. ಹಾಗೆ ಒಬ್ಬ ವ್ಯಕ್ತಿಗೆ ತಾಯಾರು ಎನ್ನುವುದು ಪರಿಚಯ ಆದರೆ ಇತರರು ಯಾರು, ತನ್ನಗಿಂತ ಭಿನ್ನ ಅವರು ಯಾರು ಎನ್ನುವುದು ಅರ್ಥ ಇಲ್ಲ, ಅದು ಗೊತ್ತಾಗುವುದಿಲ್ಲ. ಇತರ ಭಿನ್ನತೆಯಿಂದ ತನ್ನ ಪರಿಚಯ ಆಗಿಸಿಕೊಳ್ಳುವ ವಿಧಾನ. ಅದಕ್ಕೆ ಇನ್ನೂ ಹೇಳುವುದಾದರೆ, ಮಲಗಿದ್ದಾರೆ 10 ವಿದ್ಯಾರ್ಥಿಗಳು ಇಟ್ಟುಕೊಳ್ಳುವ, ಬೆಳಿಗ್ಗೆ ಎದ್ದಿದ್ದಾರೆ. ಎದ್ದವ ಬೆಳಿಗ್ಗಿದ್ದಾನಲ್ಲ ಒಬ್ಬ, ಮೊದಲು ಎದ್ದ ತಕ್ಷಣ ಅವನಿಗೆ ನಾನು ಯಾರೊಂದು ಗೊತ್ತಿರುವುದಿಲ್ಲ. ಅವೇರ್ನೆಸ್ ಆಫ್ ಐ ಅಂತೇವೆ ನಾವು. ವ್ಯಕ್ತಿಯ ಅವನದ್ದೇ ಆಗಿರತಕ್ಕ ಎಚ್ಚರ, ಜಾಗ್ರತೆ. ನಾನು ಆ 9 ಅಲ್ಲ ಎನ್ನುವುದು ಅವನಿಗೆ ಗೊತ್ತಿರ್ತದೆ. ಆ 9 ಹೇಗಿದ್ದಾರೆ ಗೊತ್ತುಂಟು ಅವನಿಗೆ ಸ್ಥೂಲವಾಗಿ ಹೊರಗಿನಿಂದ. ಅವ ವಿಜ್ಞಾನದಲ್ಲಿ ಸ್ವಲ್ಪ ಕಡೆ ಇದ್ದಾನೆ, ಇವ ಗಣಿತದಲ್ಲಿ 0 ಇದ್ದಾನೆ, ಇವ ಸೈನ್ಸಲ್ಲಿ ಭಾರಿ ಜೋರಿದ್ದಾನೆ, ಇವ ಸೋಷಿಯಲಲ್ಲಿ ಎಂಥದ್ದು ಇಲ್ಲ, ಅವ ಐಎಯಲ್ಲಿ ಭಾರಿ ಹಾಗೆ ಅವನಿಗೆ 9 ಜನರದ್ದು ಡಿಫರೆನ್ಸ್ ತನ್ನಲ್ಲಿ ಏನಿದೆ ಅನ್ನೋದು ಗೊತ್ತಿದೆ. ನಾನು ಹೇಗಿದ್ದೇನೆ ಆಗ ಅಂತ ಕಂಪೇರ್ ಮಾಡಿರ್ತಾನೆ. ಹಾಗೆ ಸ್ವರೂಪದ ಜ್ಞಾನ, ಇತರರ ಜ್ಞಾನ, ದೇವರ ಅರಿವು. ಇವರು ಯಾರು ದೇವರಲ್ಲ ಅಂತಲೂ ಗೊತ್ತುಂಟು ಅವನಿಗೆ, ನಾನು ದೇವರಲ್ಲ ಅಂತಲೂ ಗೊತ್ತುಂಟು ಅವನಿಗೆ. ಹಾಗಾಗಿ ದೇವರು ಬೇರೆ ಇದ್ದಾನೆ ಎನ್ನುವುದು ಗೊತ್ತು. ಇದನ್ನೇ ಪರಿಪೂರ್ಣವಾಗಿ ತಿಳ್ಕೊಳ್ಳುವ ರೀತಿ, ಒಳಗಿಂದ ಜೀವನ ಪರಿಚಯ ಮಾಡಿಕೊಳ್ಳುವ ರೀತಿ. ಇದಕ್ಕೆ ಮೋಕ್ಷದ ಒಂದು ವ್ಯವಸ್ಥೆಯನ್ನು ಚಿಂತನೆ ಮಾಡ್ತಾರೆ. ಹೀಗೆ ಅವನು ವಿಷ್ಣು ಲೋಕದಲ್ಲಿ ಪ್ರತ್ಯೇಕವಾಗಿ ಇರ್ತಾನೆ, ವಿಷ್ಣು ಆಗುವುದಿಲ್ಲ. ವಿಷ್ಣುವಿನನ್ನು ಅನುಭವಿಸ್ತಾನೆ, ಅವನು ತಾನೇ ಯಾರು ಅಂತ ತಿಳ್ಕೊಳ್ತಾನೆ. ಆದ್ರಿಂದ ಮೋಕ್ಷ ಅಂದರೆ ಮೊದಲು ಗೊತ್ತಾಗುವುದು ತನ್ನ ಸ್ವರೂಪದ ಅನುಭವ ಮತ್ತು ದೇವರ ಅನುಭವ. ಇದು ಎರಡೂ ಆಗಿರಬೇಕು. ಸೆಲ್ಫ್ ರಿಯಲೈಸೇಷನ್ ಆ್ಯಂಡ್ ಗಾಡ್ ರಿಯಲೈಸೇಷನ್ ಇದನ್ನು ಕರೀತಾರೆ. ತನ್ನ ಅಪರೋಕ್ಷ ಮತ್ತು ದೇವರ ಅಪರೋಕ್ಷ, ಇದು ಒಂದಕ್ಕೊಂದು ಇದ್ದದ್ದೇ. ನಾವು ಲೋಕದಲ್ಲಿ ಒಂದು ವಸ್ತುವನ್ನು ಪ್ರತ್ಯೇಕವಾಗಿ ಗುರುತಿಸುವುದೇ ಇತರ ವಸ್ತುಗಳಿಂದ. ಹಾಗೆ ಇದು ಲೋಟ ಅಂತೇವೆ. ಯಾಕೆ ಅದು ಲೋಟ? ಅದು ಪಾತ್ರ ಅಲ್ಲ. ಯಾಕೆ ಅದು ಕೊಡಪಾನಲ್ಲ? ಹೇಗೆ ಎಲ್ಲವನ್ನು ಇತರ ಅನೇಕ ಪದಾರ್ಥಗಳಿಂದ ಭಿನ್ನವಾಗಿರುವುದಕ್ಕೇನೆ ಅದಕ್ಕೆ ಅದರದ್ದು ಪರಿಚಯ. ಇಲ್ಲ ಅದು ಲೋಟದ ಪರಿಚಯ ಮಾಡಿಸುವುದು ಹೇಗೆ? ಒಂದು ಸಣ್ಣ ಮಗುವಿಗೆ ನಾವು ಅದಕ್ಕೆ ಕಾಫಿಯ ಪರಿಚಯವನ್ನು ಮಾಡಿಸಬೇಕಾದ್ರೆ ನಾವು ಇತರ ಪರಿಚಯವನ್ನು ಅದಕ್ಕೆ ಗಮನಿಸಬೇಕು. ಇದು ನೀನು ಕುಡ್ದಿದ್ಯಲ್ಲ ಮೊನ್ನೆ ಚಾ, ಅದಲ್ಲ. ಮೊನ್ನೆ ರಸಾಯನ ಕುಡ್ದಿಯಲ್ಲ ಮಾವಿನ ಹಣ್ಣಿದ್ದು, ಅದು ಅಲ್ಲ. ಹೇಳಿಕೊಳ್ಳಿಕ್ಕೋಸ್ಕರ ವ್ಯತ್ಯಾಸವನ್ನೇ ಹೇಳು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ವ್ಯತ್ಯಾಸ, ಜಡದ ವ್ಯತ್ಯಾಸ, ಪ್ರಾಣಿಯ ವ್ಯತ್ಯಾಸ, ಮರಮಟ್ಟುಗಳ ವ್ಯತ್ಯಾಸ, ದೇವರ ವ್ಯತ್ಯಾಸ, ಇದನ್ನೆಲ್ಲ ಗುರುತಿಸಲಿಕ್ಕೆ ಇಲ್ಲಿ ಚಿರಂ ವಸೇದ್, ಬಹಳ ಅಂದರೆ ಯಾವತ್ತು ನಿರಂತರವಾಗಿ ಪ್ರತ್ಯೇಕವಾಗಿ ಅವನು ಘಟಕನಾಗಿ ಇದ್ದಾನೆ, ಅದನ್ನು ಅನುಭವಿಸುತ್ತಾನೆ, ಎಚ್ಚರವಾಗಿ ಇರ್ತಾನೆ ಎನ್ನುವುದನ್ನು ಉಲ್ಲೇಖ ಮಾಡಿ. ಇದಕ್ಕೀಗ ದೇವರು ತನ್ನ ಲೋಕದಲ್ಲಿ ಶಾಶ್ವತವಾದ ಇರುವಿಕೆಯನ್ನು ಹೇಳಲಿಕ್ಕೆ ಕಾರಣ ಇತರ ಲೋಕಗಳಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅಂತ ಹೇಳುವ ವಿಷಯದಲ್ಲಿ ಇದು ಮುಖ್ಯ. ದೇವರ ಲೋಕಕ್ಕೆ ಬಂದವ ಹಿಂದೆ ಬರುವುದಿಲ್ಲ, ಇತರರ ಲೋಕಕ್ಕೆ ಹೋದವನು ಹಿಂದೆ ಬರಲಿಕ್ಕೆ ಉಂಟು. ಇದು ಯಾರು ಹೇಳಿದ್ದು ನಿಮಗೆ? ಇದು ಯಾಕೆ ಹೇಳ್ತೀರಿ? ನಾವೊಂದು ಕೆಲಸ ಮಾಡುವ, ಎಲ್ಲರ ಲೋಕವನ್ನು ಶಾಶ್ವತ ಅಂತ ಹೇಳುವ, ಎಲ್ಲರ ಲೋಕಕ್ಕೆ ಹೋಗಲಿಕ್ಕೆ ಆಫರ್ ಕೊಡುವ, ಅವಕಾಶ ಮಾಡಿಕೊಡುವ, ಎಲ್ಲರಲ್ಲಿಯೂ ಸ್ಥಿರವಾಗಿರ್ತಾನೆ ಹೇಳುವ ಅಂದರೆ ಅದು ಶಾಸ್ತ್ರಕಾರರು ಒಪ್ಪುವುದಿಲ್ಲ. ಯಾಕೆ ಕೇಳಿದರೆ ಇದರಲ್ಲಿ ಪ್ರತ್ಯೇಕವಾದ ಸ್ತರಗಳು ಇವೆ. ಇದು ಸಾಧನೆಯಿಂದ ಕೆಲವು ಲಭ್ಯವಾದ ವಿಷಯಗಳು. ಯಾರು ನಿರಂತರವಾದ ಉಪವಾಸ ಮಾಡ್ತಾನೋ ಅವನು ಇಂಥ ಲೋಕವನ್ನು ಸೇರ್ತಾನೆ ಅಂತ ಹೇಳ್ತಾನೆ. ಯಾರು ನಿರಂತರವಾಗಿ 3 ಹೊತ್ತು ಸಹ ಸಂಧ್ಯಾವಂದನೆ ಮಾಡ್ತಾನೋ ಅವನು ಇಂಥ ಲೋಕವನ್ನು ಸೇರ್ತಾನೆ ಹೇಳ್ತಾರೆ. ಹೀಗೆ ಗ್ರೇಡೇಷನ್ಸ್ಗಳ ಮೇಲೆ ಹೇಳ್ತಾ ಒಂದೊಂದೇ ಸಾಧನೆಗಳು ಮಾಡಿದ್ದವನಿಗೆ ಮುಂದೆ ನೀವೇ ಯೋಚನೆ ಮಾಡಿಯಪ್ಪ, 15 ದಿನಕ್ಕೊಮ್ಮೆ ಉಪವಾಸ ಮಾಡುವವನಿಗಿಂತ ವಾರಕ್ಕೊಮ್ಮೆ ಉಪವಾಸ ಮಾಡುವ ದೊಡ್ಡದಾಗುವುದಿಲ್ವ? ಆಗಲೇಬೇಕಲ್ಲ. ಏಕಾದಶಿ ಮಾತ್ರ ಉಪವಾಸ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಏಕಾದಶಿ ಮಾತ್ರ ಅಲ್ಲದೆ ಭಾನುವಾರವನ್ನು